ನಮಸ್ಕಾರ ವಿದ್ಯಾರ್ಥಿಗಳೇ, ನಾವಿವತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಈ ಕಂಟೆಂಟ್ನಲ್ಲಿ 21ನೇ ಸೆಷನಲ್ಲಿ ಲಿಕ್ವಿಡಿಟಿ ರೇಷಿಯೋಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ನಾವು ಹಿಂದಿನ ಸೆಷನ್ನಲ್ಲಿ ರೇಷಿಯೋಸ್ ಅಂದರೆ ಏನು, ಫೈನಾನ್ಷಿಯಲ್ ರೇಷಿಯೋಸ್ ಯಾತಕ್ಕೆ ಬೇಕು, ಅದರ ಇಂಪಾರ್ಟೆನ್ಸ್ ಏನು, ಮತ್ತು ಯಾವ್ಯಾವ ಥರ ಫೈನಾನ್ಷಿಯಲ್ ರೇಷಿಯೋಸ್ನ ಕ್ಲಾಸಿಫೈ ಮಾಡ್ತೀವಿ ಅಂತ ನೋಡಿದ್ದೀವಿ. ಇವಾಗ ಲಿಕ್ವಿಡಿಟಿ ರೇಷಿಯೋಸ್ನ ನೋಡೋಣ. ಅದಕ್ಕಿಂತ ಮುಂಚೆ ಜಸ್ಟ್ ಒಂದು ರಿವಿಷನ್ನು. Ratio analysis is a very powerful analytical tool useful for measuring the performance of an organization. Financial ratios are an important tool of financial statement analysis. Ratios are nothing but numerical or mathematical expression between any two factors. Ratios are classified as liquidity ratios, solvency ratios, activity ratios and profitability ratios. ರೇಷಿಯೋಸ್ನ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡಲಿಕ್ಕೆ ಇರುವಂತಹ ಒಂದು ಪ್ರಮುಖವಾದ ಸಾಧನ ಅಂತ ಹೇಳ್ತೀವಿ. ಯಾವಾಗಲೇ ಆದರೂ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಕಂಪ್ಲೀಟ್ ಆಗೋದು ರೇಷಿಯೋ ಅನಾಲಿಸಿಸ್ನಂತಹ ಒಂದು ಎಫಿಷಿಯೆಂಟ್ ಟೂಲ್ನ ನಾವು ಯೂಸ್ ಮಾಡಿದಾಗ. ಈ ರೇಷಿಯೋ ಅನಾಲಿಸಿಸ್ ಅಂತ ಹೇಳಿದ್ರೆ ಯಾವುದಾದ್ರೂ ಎರಡು ಫ್ಯಾಕ್ಟರ್ಸ್ನ ಮಧ್ಯೆ ನಾವು ಮ್ಯಾಥಮೆಟಿಕಲ್ ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ತಾ ಇರ್ತೀವಿ. ಅದನ್ನು ನಾವು ರೇಷಿಯೋ ಅಂತ ಹೇಳ್ತೀವಿ. ರೇಷಿಯೋನ ನಾವು ಬೇರೆ ಬೇರೆ ರೀತಿಯಾಗಿ ಕ್ಲಾಸಿಫೈ ಮಾಡ್ಬೋದು. ಅದರಲ್ಲಿ ಮುಖ್ಯವಾದ ಕ್ಲಾಸಿಫಿಕೇಷನು ಫಂಕ್ಷನಲ್ ಕ್ಲಾಸಿಫಿಕೇಷನ್. ಅದರ ಪ್ರಕಾರ ಲಿಕ್ವಿಡಿಟಿ ರೇಷಿಯೋ, ಸಾಲ್ವೆನ್ಸಿ ರೇಷಿಯೋ, ಆಕ್ಟಿವಿಟಿ ರೇಷಿಯೋ ಮತ್ತು ಪ್ರಾಫಿಟಬಿಲಿಟಿ ರೇಷಿಯೋ ಅಂತ ಕ್ಲಾಸಿಫೈ ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಲಿಕ್ವಿಡಿಟಿ ರೇಷಿಯೋ ನೋಡೋಣ. So in order to meet the obligations of the firm, business needs liquid funds. Liquid funds ಅಂದರೆ ಹಾರ್ಡ್ ಕ್ಯಾಶ್ ಅನ್ನೋ ಥರ. The ability of the business to pay the amount due to stakeholders as and when it is due is known as liquidity. ಲಿಕ್ವಿಡಿಟಿ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಯಾವಾಗ ಮತ್ತು ಯಾರಿಗೆ ನಾವು ಏನೇನೆಲ್ಲ ಸಾಲ ಕೊಡಬೇಕಾಗಿದೆಯೋ ಬಿಸ್ನೆಸ್ಸು, ಅದನ್ನೆಲ್ಲ ಕರೆಕ್ಟ್ ಟೈಮ್ಗೆ ಅದನ್ನು ಕೊಡ್ತಾ ಇದ್ದರೆ ಆವಾಗ ಅಲ್ಲಿ ಲಿಕ್ವಿಡಿಟಿ ಇದೆ ಅಂತ ಹೇಳ್ತೀವಿ. ಆ್ಯಂಡ್ ರೇಷಿಯೋಸ್ ಟು ಕ್ಯಾಲ್ಕುಲೇಟ್ ದೀಸ್ ಮೆಷರ್ಸ್ ಆರ್ ನೌನ್ ಆಸ್ ಲಿಕ್ವಿಡಿಟಿ ರೇಷಿಯೋ. ಈ ಎಬಿಲಿಟಿನ ನಾವು ಕಂಡುಹಿಡಿಯೋದಕ್ಕೆ ಯಾವ ರೇಷಿಯೋನ ಮಾಡ್ತೀವೋ ಅದನ್ನು ನಾವು ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳ್ತೀವಿ. These ratios measure the liquidity or the short term solvency of the enterprise. Short term solvency ಅಂತ ಹೇಳಿದ್ರೆ ನಮ್ಮ ಎಲ್ಲ ಸಾಲಗಳನ್ನು ನಾವು ಅಲ್ಪಾವಧಿ ಸಾಲಗಳನ್ನು ನಾವು ಆಗ ತಕ್ಷಣಕ್ಕೆ ಕೊಡುವಂತಹ ಎಬಿಲಿಟಿ ಇದೆಯಾ ಇಲ್ವಾ ಅನ್ನೋದು ಶಾರ್ಟ್ ಟರ್ಮ್ ಸಾಲ್ವೆನ್ಸಿ. ಲಿಕ್ವಿಡಿಟಿ ಮೀನ್ಸ್ ದ ಫರ್ಮ್ಸ್ ಎಬಿಲಿಟಿ ಟು ಪೇ ಇಟ್ಸ್ ಕರೆಂಟ್ ಲಯಬಿಲಿಟೀಸ್. ಇನ್ನು ತುಂಬ ಸಿಂಪಲ್ಲಾಗಿ ಹೇಳಬೇಕಂದ್ರೆ ನಾವು ಲಿಕ್ವಿಡಿಟಿ ಅಂದರೆ ಕರೆಂಟ್ ಲಯಬಿಲಿಟೀಸ್ನ ಪೇ ಮಾಡ್ಬೋದಾ ಇಲ್ವೋ ಅನ್ನೋಂತಹ ಎಬಿಲಿಟಿನ ಲಿಕ್ವಿಡಿಟಿ ಅಂತ ಹೇಳ್ತೀವಿ. ಇವಾಗ ಯಾರ್ಯಾರಿಗೆಲ್ಲ ಲಿಕ್ವಿಡಿಟಿ ಅವಶ್ಯಕತೆ ಆಗುತ್ತೆ ಮತ್ತು ಲಿಕ್ವಿಡಿಟಿ ರೇಷಿಯೋಸ್ನ ಚೆಕ್ ಮಾಡ್ತಾರೆ ಮತ್ತು ಅದು ತುಂಬ ಪ್ರಯಾರಿಟಿ ಆಗಿರುತ್ತೆ ಅಂತ ಹೇಳಿದ್ರೆ, ಒಂದು ಶಾರ್ಟ್ ಟರ್ಮ್ ಕ್ರೆಡಿಟಾರ್ಸ್ ಅಂದರೆ ಇವಾಗ ಸಪ್ಲೈಯರ್ಸ್ ಆಫ್ ಗೂಡ್ಸ್ ಅಂದರೆ ಯಾರಿಂದ ನಾವು ಕ್ರೆಡಿಟಲ್ಲಿ ಪರ್ಚೇಸ್ ಮಾಡಿದ್ದೀವಿ ಅವರೆಲ್ಲರೂ. ಅದಲ್ಲದೆ ನಮಗೆ ಶಾರ್ಟ್ ಟರ್ಮ್ ಲೋನ್ಸ್ನ ಪ್ರೊವೈಡ್ ಮಾಡೋವಂಥ ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ಬೋದು. ಇದೆಲ್ಲನೂ ಕೂಡ ಲಿಕ್ವಿಡಿಟಿ ರೇಷಿಯೋಸ್ನ ಯೂಸ್ ಮಾಡ್ತಾರೆ. ಯಾತಕ್ಕೋಸ್ಕರ ಲಿಕ್ವಿಡಿಟಿ ರೇಷಿಯೋಸ್ನ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಬಿಸ್ನೆಸ್ಸಲ್ಲಿ ಸರಿಯಾದಂತಹ ಲಿಕ್ವಿಡ್ ಅಸೆಟ್ಸ್ ಇದೆಯಾ ಇಲ್ವಾ ಅಂತ. ಲಿಕ್ವಿಡ್ ಅಸೆಟ್ ಇನ್ ದಿ ಸೆನ್ಸ್ ದೋಸ್ ಅಸೆಟ್ ವಿಚ್ ಕ್ಯಾನ್ ಬಿ ಈಸಿಲಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್. ಅಂದರೆ ಈಸಿಲಿ ಅಂತ ಹೇಳಿದ್ರೆ ಅದು ವಿತಿನ್ 1 year ಅನ್ನೋದನ್ನು ನಾವು ಡೆಫಿನೇಷನಲ್ಲಿ ಹೇಳ್ತೀವಿ. ಸೊ ಆ ಎಲ್ಲ ಕರೆಂಟ್ ಅಸೆಟ್ಸ್ನ ಅಂದರೆ ಕರೆಂಟ್ ಅಸೆಟ್ಸ್ ಕರೆಕ್ಟಾಗಿದೆಯಾ, ಕರೆಂಟ್ ಲಯಬಿಲಿಟೀಸ್ನ ಫುಲ್ಫಿಲ್ ಮಾಡೋದಕ್ಕೆ ಅಥವಾ ಏನು ಶಾರ್ಟ್ ಟರ್ಮ್ ಆಬ್ಲಿಗೇಷನ್ಸ್ ಇದೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಬೇಕಾದಂತಹ ಲಿಕ್ವಿಡಿಟಿ ಇದೆಯಾ ಅಂತ, ಅಂದರೆ ಬೇಕಾದಂಥ ಫಂಡ್ಸ್ ಇದೆಯಾ ಅಂತ. ಫಂಡ್ಸ್ ಇದೆಯಾ ಇಲ್ವಾ ಅಂದರೆ ಎಲ್ಲಾನು ಕ್ಯಾಶ್ನಲ್ಲೇ ಇರಬೇಕು ಅಂತ ಇಲ್ಲ. ವಿತಿನ್ 1 year ನಾವು ಯಾವುದ್ಯಾವುದನ್ನೆಲ್ಲ ಕ್ಯಾಶಾಗಿ ಕನ್ವರ್ಟ್ ಮಾಡಬೇಕು ಅದನ್ನೆಲ್ಲ ನಾವು ಕರೆಂಟ್ ಅಸೆಟ್ಸ್ ಅಂತ ಹೇಳ್ತೀವಿ. ಸೊ ಕರೆಂಟ್ ಅಸೆಟ್ಸ್ ಇಫ್ ಇಟ್ ಈಸ್ ದೇರ್ ದೆನ್ ಡೆಫಿನೆಟ್ಲಿ ಯು ಕ್ಯಾನ್ ಫುಲ್ಫಿಲ್ ಆಲ್ ಯುವರ್ ಶಾರ್ಟ್ ಟರ್ಮ್ ಆಬ್ಲಿಗೇಷನ್ಸ್. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ hesitate to offer short-term loans to business with weak short-term solvency position. ಇವಾಗ ಕೆಲವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತವೆ ಅಂದರೆ, ಈಗ ರೀಪೇಯಿಂಗ್ ಕೆಪಾಸಿಟಿ ನೋಡಬೇಕಲ್ಲ, ಶಾರ್ಟ್ ಟರ್ಮ್ ಸಾಲ್ವೆನ್ಸಿ ರೇಷಿಯೋ ತುಂಬ ಪೂರಾಗಿತ್ತು ಅಂದರೆ ಅಥವಾ ಲಿಕ್ವಿಡಿಟಿ ರೇಷಿಯೋ ಚೆನ್ನಾಗಿರಲಿಲ್ಲ ಅಂದರೆ ಆವಾಗ ಬಿಸ್ನೆಸ್ಗೆ ಶಾರ್ಟ್ ಟರ್ಮ್ ಲೋನ್ ಕೂಡ ಸಿಗೋದು ಕಷ್ಟ ಆಗುತ್ತೆ. ಯಾವುದ್ಯಾವುದೆಲ್ಲ ಲಿಕ್ವಿಡಿಟಿ ರೇಷಿಯೋಸ್ನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಒನ್ ಈಸ್ ಕರೆಂಟ್ ರೇಷಿಯೋ. ಇಟ್ ಈಸ್ ಆಲ್ಸೋ ಕಾಲ್ಡ್ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ. ಸೊ ಮೊದಲನೇದು ಲಿಕ್ವಿಡಿಟಿ ರೇಷಿಯೋಸ್ನಲ್ಲಿ 4 ಇಂಪಾರ್ಟೆಂಟ್ ರೇಷಿಯೋಸ್ ಇದೆ.
ಅದರಲ್ಲಿ ಮೊದಲನೇದು ಕರೆಂಟ್ ರೇಷಿಯೋ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಅಂತ ಹೇಳ್ತೀವಿ. ಎರಡನೇದು ಕ್ವಿಕ್ ರೇಷಿಯೋ ಆರ್ ಲಿಕ್ವಿಡಿಟಿ ರೇಷಿಯೋ ಆರ್ ಈವನ್ ಇಟ್ ಈಸ್ ಕಾಲ್ಡ್ ಆಸ್ ಆಸಿಡ್ ಟೆಸ್ಟ್ ರೇಷಿಯೋ. ಆಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ ಆರ್ ಕ್ಯಾಶ್ ರೇಷಿಯೋ, ಒಂದೊಂದ್ಸಲ ಇದನ್ನ ಕ್ಯಾಶ್ ಪೊಸಿಷನ್ ರೇಷಿಯೋ ಅಂತಲೂ ಹೇಳ್ತಾರೆ. ಇನ್ವೆಂಟರಿ ಟು ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ. ಕರೆಂಟ್ ರೇಷಿಯೋ ವಿಚ್ ಈಸ್ ಆಲ್ಸೋ ಕಾಲ್ಡ್ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ, ಇದು ಒಂದು ಮೊದಲನೇ ರೇಷಿಯೋ. ನೆಕ್ಸ್ಟ್ ಲಿಕ್ವಿಡಿಟಿ ರೇಷಿಯೋನಲ್ಲಿ ಲಿಕ್ವಿಡಿಟಿ ಅಂತಲೇ ಅದ್ರ ಹೆಸರು ಹೇಳ್ತೀವಿ, ಅದಲ್ಲದೆ ಅದಕ್ಕೆ ಇನ್ನೂ ಎರಡು ಹೆಸರು ಕ್ವಿಕ್ ರೇಷಿಯೋ ಮತ್ತು ಆಸಿಡ್ ಟೆಸ್ಟ್ ರೇಷಿಯೋ. ಆಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ ಆರ್ ಕ್ಯಾಶ್ ರೇಷಿಯೋ ಆ್ಯಂಡ್ ಇನ್ವೆಂಟರಿ ಟು ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ. ಇವಾಗ ಕರೆಂಟ್ ರೇಷಿಯೋ ನೋಡೋಣ. ಕರೆಂಟ್ ರೇಷಿಯೋ ಈಸ್ ಕ್ಯಾಲ್ಕುಲೇಟೆಡ್ ಬೈ ಡಿವೈಡಿಂಗ್ ಕರೆಂಟ್ ಅಸೆಟ್ಸ್ ಬೈ ಕರೆಂಟ್ ಲಯಬಿಲಿಟೀಸ್. ಸೊ ಇಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್. ಆ ಸ್ಟ್ಯಾಂಡರ್ಡ್ ರೇಷಿಯೋ ಏನಂತ ಹೇಳ್ತೀವಿ ಅಂದರೆ 2:1 ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಕರೆಂಟ್ ಅಸೆಟ್ಸ್ 2 ಇತ್ತು ಅಂದರೆ ಕರೆಂಟ್ ಲಯಬಿಲಿಟೀಸು 1 ಇದೆ ಅಂತ ಅರ್ಥ. ಅಂದರೆ ನೀವೇ ಯೋಚನೆ ಮಾಡಿ, ನಮ್ಮ ಹತ್ರ 2 ರೂಪಾಯಿ ಇದೆ, ನಮ್ಮ ಸಾಲ 1 ರೂಪಾಯಿ ಅಂದರೆ ವಿ ಕ್ಯಾನ್ ಈಸಿಲಿ ಪೇ ಅವರ್ ಡೆಟ್. ಸೊ ಈವನ್ ಆಫ್ಟರ್ ಪೇಯಿಂಗ್ ಅವರ್ ಡೆಟ್ ವಿ ವಿಲ್ ಸಮಥಿಂಗ್ ವಿಲ್ ಬಿ ರಿಮೈಂಡ್ ವಿತ್ ಅಸ್, ನಮ್ಮ ಹತ್ರ ಇನ್ನೂ ಉಳ್ಕೊಂಡಿರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಸ್ಟ್ಯಾಂಡರ್ಡ್ ರೇಷಿಯೋ ಅಂತ ಹೇಳಿದ್ರೆ ಎಷ್ಟು ನಮ್ಮ ಕರೆಂಟ್ ಲಯಬಿಲಿಟಿ ಇದೆ ಅದರ ಡಬಲ್ ನಮ್ಮ ಕರೆಂಟ್ ಅಸೆಟ್ ಇರಬೇಕು. ಇನ್ ಅದರ್ ವರ್ಡ್ಸ್, ನಮ್ಮ ಕರೆಂಟ್ ಅಸೆಟ್ಸ್ ಎಷ್ಟಿದೆಯೋ ಅದರ ಅರ್ಧದಷ್ಟು ಕರೆಂಟ್ ಲಯಬಿಲಿಟಿ ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಆಗ ನಮ್ಮ ಸಾಲ್ವೆನ್ಸಿ ಪೊಸಿಷನ್ ಸರಿಯಾಗಿದೆ ಅಂತ ಅರ್ಥ, ಅಥವಾ ನಮ್ಮ ಲಿಕ್ವಿಡಿಟಿ ಪೊಸಿಷನು ಚೆನ್ನಾಗಿದೆ ಅಂತ ಅರ್ಥ. ಸೊ ಹೈಯರ್ ದಿ ರೇಷಿಯೋ ಇಂಡಿಕೇಟ್ ಸೌಂಡ್ ಸಾಲ್ವೆನ್ಸಿ ಪೊಸಿಷನ್. ಹೈಯರ್ ದಿ ರೇಷಿಯೋ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ಸ್ ಜಾಸ್ತಿ ಇರೋದು ತುಂಬ ಸೌಂಡ್ ಪೊಸಿಷನ್ನ ಹೇಳುತ್ತೆ. ಲೋಯರ್ ದಿ ರೇಷಿಯೋ ಅಂದರೆ ಇವಾಗ ಕರೆಂಟ್ ಅಸೆಟ್ಸ್ ಕಡಿಮೆ ಇದ್ದು ಕರೆಂಟ್ ಲಯಬಿಲಿಟಿನೇ ಜಾಸ್ತಿ ಇರೋದು, ಅದನ್ನ ಲೋಯರ್ ದಿ ರೇಷಿಯೋ ಅಂತ ಹೇಳ್ತೀವಿ. ದಟ್ ಇಂಡಿಕೇಟ್ಸ್ ಶಾರ್ಟೇಜ್ ಆಫ್ ವರ್ಕಿಂಗ್ ಕ್ಯಾಪಿಟಲ್, ಅಂದರೆ ನಮ್ಮ ಹತ್ರ ಕರೆಕ್ಟಾಗಿ ಲಿಕ್ವಿಡಿಟಿ ಇಲ್ಲ, ವರ್ಕಿಂಗ್ ಕ್ಯಾಪಿಟಲ್ ಸಫಿಷಿಯೆಂಟಾಗಿ ಇಲ್ಲ ಅಂತ ಹೇಳ್ತೀವಿ. ವರ್ಕಿಂಗ್ ಕ್ಯಾಪಿಟಲ್ ಇಲ್ಲಿ ಎಲ್ಲಿಂದ ಬಂತು ಅಂತ ನಿಮಗೆ ಕ್ವೆಶನ್ ಬರ್ಬೋದು. ಇಟ್ ಈಸ್ ನಥಿಂಗ್ ಬಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ನಾವೇನು ಹೇಳ್ತೀವಿ, ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ. ಸೊ 2 - 1 ಅಂದರೆ ಏನಾಗಿರುತ್ತೆ, 1 ಇರುತ್ತೆ. ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಏನಾಗಿರುತ್ತೆ, 1 ಇರುತ್ತೆ. ಇವಾಗ ರೇಷಿಯೋ ಹೈ ಇದ್ದಷ್ಟು ವರ್ಕಿಂಗ್ ಕ್ಯಾಪಿಟಲ್ ಏನಾಗಿರುತ್ತೆ, ಜಾಸ್ತಿ ನಮಗೆ ಇರುತ್ತೆ. ರೇಷಿಯೋ ಲೋ ಆದಷ್ಟು ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಆಗುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ತುಂಬ ಕಡಿಮೆ ಆಯಿತು ಅಂದರೆ ಶಾರ್ಟ್ ಟರ್ಮ್ ಆಬ್ಲಿಗೇಷನ್ಸ್ನ ಫುಲ್ಫಿಲ್ ಮಾಡೋದು ನಮಗೆ ಕಷ್ಟ ಆಗುತ್ತೆ. ಸೊ ದಟ್ ಈಸ್ ವಾಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಇವಾಗ ಕರೆಂಟ್ ಅಸೆಟ್ಸ್ ರೇಷಿಯೋನಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋ ಅಂಶ ಅಂದರೆ ಫಾರ್ಮುಲಾ ಕರೆಂಟ್ ರೇಷಿಯೋ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಸ್ಟ್ಯಾಂಡರ್ಡ್ ರೇಷಿಯೋ ಅಂತ ಕೇಳಿದ್ರೆ ಸ್ಟ್ಯಾಂಡರ್ಡ್ ರೇಷಿಯೋ 2:1. ಇಂಟರ್ಪ್ರಿಟೇಷನ್ ಮಾಡಬೇಕಲ್ಲ, ಅವಾಗ ನಾವು ಏನು ಅರ್ಥ ಮಾಡ್ಕೋಬೇಕು, ಅಸೆಟ್ಸು 2ಗಿಂತ ಜಾಸ್ತಿ ಇದ್ದರೆ ಇಟ್ ಈಸ್ ಬೆಟರ್ ಪೊಸಿಷನ್, ಲಯಬಿಲಿಟಿ ಆದರೆ ಅದಕ್ಕಿಂತ ಕಡಿಮೆ ಇದ್ದರೆ ಅದು ಸಾಲ್ವೆನ್ಸಿ ಪೊಸಿಷನ್ ಈಸ್ ವೆರಿ ವೀಕ್ ಅಂತ ಹೇಳ್ತೀವಿ. ಈಗ ಕರೆಂಟ್ ಅಸೆಟ್ಸ್ ಅಂತ ಹೇಳಿದಾಗ ಇಲ್ಲಿ ನೋಡಿ, ನಾವು ಫಾರ್ಮುಲಾನಲ್ಲಿ ಏನು ತೋರಿಸಿದ್ದೀವಿ, ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಅಲ್ವಾ. ಕರೆಂಟ್ ಅಸೆಟ್ಸ್ ಅಂದರೆ ಯಾವುದು, ಕರೆಂಟ್ ಅಸೆಟ್ಸ್ ಅಂದರೆ those assets which can be converted into cash within a span of 1 year ಅಂತ ಹೇಳ್ತೀವಿ, ಆಯಿತಾ. ಅದರಲ್ಲಿ ಯಾವುದೆಲ್ಲ ಅಂದರೆ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಥವಾ ಮಾರ್ಕೆಟಬಲ್ ಸೆಕ್ಯೂರಿಟೀಸ್, ರೆಡಿಲಿ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ, ಅದು ಇನ್ವೆಂಟರೀಸ್. ಟ್ರೇಡ್ ರಿಸೀವಬಲ್ಸ್ ಅಂದರೆ ಡೆಟಾರ್ಸ್ ಮತ್ತು ಬಿಲ್ಸ್ ರಿಸೀವಬಲ್ ಎರಡೂ ಸೇರ್ಕೊಂಡಿರುತ್ತೆ. ಕ್ಯಾಶ್ ಮತ್ತು ಕ್ಯಾಶ್ ಈಕ್ವಿವಲೆಂಟ್ ಅಂದರೆ ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಕ್ಯಾಶ್ ಅಟ್ ಬ್ಯಾಂಕ್. ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಂದರೆ ಇಲ್ಲಿ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಂದರೆ ನಾವು ತೊಗೊಂಡಿರೋದಲ್ಲ, ನಾವು ಕೊಟ್ಟಿರೋದು. ಫಾರ್ ಎಕ್ಸಾಂಪಲ್ ಇವಾಗ ಸ್ಟಾಫ್ಗೆ ಏನೋ ಅಡ್ವಾನ್ಸ್ ಕೊಟ್ಟಿರ್ತೀವಿ, ಅಥವಾ ಇನ್ಯಾವುದೋ ಒಂದು ಲೋನ್ನ ಪ್ರೊವೈಡ್ ಮಾಡಿರ್ತೀವಿ ಯಾವುದೋ ಸ್ಟಾಫ್ಗೆ, ಈ ಥರ. ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇದೆಲ್ಲನೂ ನಮಗೆ, ಆಮೇಲೆ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್, ಇದಿಷ್ಟು ನಮಗೆ ಕರೆಂಟ್ ಅಸೆಟ್ಸ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಕರೆಂಟ್ ಅಸೆಟ್ಸ್ ಅಂದಾಗ ಲೂಸ್ ಟೂಲ್ಸ್ನ ನಾವು ಕನ್ಸಿಡರ್ ಮಾಡಲ್ಲ, ಲೂಸ್ ಟೂಲ್ಸ್ನ ನಾವು ಫಿಕ್ಸ್ಡ್ ಅಸೆಟ್ ಅಂತಲೇ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟು ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳಿದಾಗ, ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳಿದ್ರೆ ವಿತಿನ್ 1 year ನಾವು ಯಾವುದನ್ನೆಲ್ಲ ಪೇ ಮಾಡಬೇಕಾಗುತ್ತೆ ಅದೆಲ್ಲ ಕರೆಂಟ್ ಲಯಬಿಲಿಟೀಸ್ ಆಗಿರುತ್ತೆ. ಅದರಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಮತ್ತು ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಂದರೆ ನಾವು ತೊಗೊಂಡಿರೋ ಅಂಥದ್ದು ಇದನ್ನು. ನೆಕ್ಸ್ಟು ಬಿಲ್ಸ್ ಪೇಯಬಲ್ಲು ಮತ್ತು ಕ್ರೆಡಿಟಾರ್ಸ್. ಟ್ರೇಡ್ ಪೇಯಬಲ್ಸ್ ಅಂದರೆ ಎರಡೂ ಸೇರಿಕೊಳ್ಳುತ್ತೆ, ಬಿಲ್ಸ್ ಪೇಯಬಲ್ ಮತ್ತು ಕ್ರೆಡಿಟಾರ್ಸ್.
ಇದಲ್ಲದೆ ಅದರ್ ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳಿದ್ರೆ ಯಾವುದ್ಯಾವುದೆಲ್ಲ ಎಕ್ಸ್ಪೆನ್ಸಸ್ ಅಂದರೆ ಇನ್ನು ಬೇರೆ ಬೇರೆ ಎಕ್ಸ್ಪೆನ್ಸಸ್ಸು ನಾವು ಯಾವುದೆಲ್ಲ ಪೇ ಮಾಡಬೇಕಾಗಿದೆ, ಯಾವುದೆಲ್ಲ ನಾವು ಪೇ ಮಾಡೋದು ಡ್ಯೂ ಇದೆ, ಔಟ್ಸ್ಟ್ಯಾಂಡಿಂಗ್ ಇದೆ, ಅದೆಲ್ಲನೂ ಇದರಲ್ಲಿ ಸೇರಿಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಅಸೆಟ್ನ ನಾವು ಇನ್ಸ್ಟಾಲ್ಮೆಂಟಲ್ಲಿ ತೊಗೊಂಡಿದ್ದೀವಿ ಅಂದರೆ ಆ ಇನ್ಸ್ಟಾಲ್ಮೆಂಟು ಇವಾಗಲೇ ಈ ಮಂತಲ್ಲಿ ನಮಗೆ ಡ್ಯೂ ಇದೆ ಅಂದರೆ ದಟ್ ಆಲ್ಸೋ ಬಿಕಮ್ಸ್ ದ ಕರೆಂಟ್ ಲಯಬಿಲಿಟಿ. ಸೊ ಇನ್ಕಮ್ ಟ್ಯಾಕ್ಸ್ ಪೇಯಬಲ್ಲು, ಎಕ್ಸೈಸ್ ಡ್ಯೂಟಿ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಅನ್ಕ್ಲೈಮ್ ಡಿವಿಡೆಂಡ್, ಇಂಟ್ರೆಸ್ಟ್ ಡ್ಯೂ ಆರ್ ಪೇಯಬಲ್, ಮತ್ತು ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಆನ್ ಲಾಂಗ್ ಟರ್ಮ್ ಲೋನ್ಸ್. ಲಾಂಗ್ ಟರ್ಮ್ ಲೋನೇ ಆಗಿದ್ದರೂ ಅದರ ಇನ್ಸ್ಟಾಲ್ಮೆಂಟ್ ಇವಾಗ ನಾವು ಪೇ ಮಾಡಬೇಕು, ಅದು ಡ್ಯೂ ಇದೆ ಅಂದರೆ ಅದು ಕರೆಂಟ್ ಲಯಬಿಲಿಟಿ ಆಗುತ್ತೆ. ನೆಕ್ಸ್ಟು ಶಾರ್ಟ್ ಟರ್ಮ್ ಪ್ರಾವಿಷನ್ಸು. ಇವಾಗ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನು, ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್, ಈ ಥರ ಬೇರೆ ಬೇರೆ ಪ್ರಾವಿಷನ್ಸ್ನ ಮಾಡ್ತಾ ಹೋಗ್ತೀವಿ. ಆ ಪ್ರಾವಿಷನ್ಸ್ ಇದೆಲ್ಲನೂ ನಮಗೆ ಕರೆಂಟ್ ಲಯಬಿಲಿಟೀಸ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಇವಾಗ ಕ್ವಿಕ್ ರೇಷಿಯೋ. ಕ್ವಿಕ್ ರೇಷಿಯೋ ಅಂದರೆ ಸ್ವಲ್ಪ ಕರೆಂಟ್ ರೇಷಿಯೋಗಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು. ಇದನ್ನು ನಾವು ಆಸಿಡ್ ಟೆಸ್ಟ್ ರೇಷಿಯೋ ಅಂತ ಹೇಳ್ತೀವಿ, ಅಥವಾ ಲಿಕ್ವಿಡ್ ರೇಷಿಯೋ ಅಂತ ಹೇಳ್ತೀವಿ. ಇವಾಗ ಕರೆಂಟ್ ಅಸೆಟ್ಸ್ನಲ್ಲಿ ಕೆಲವು ಅಸೆಟ್ಸ್ನ ನಾವು ಹೆಂಗೆ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದೀವಿ ಅಂದರೆ ಆ ಅಸೆಟ್ ನಮಗೆ ಆ್ಯಕ್ಚುಲಿ ತುಂಬ ಟೈಮ್ ತೊಗೊಳುತ್ತೆ ಅದು ರಿಯಲೈಸ್ ಆಗೋಕ್ಕೆ. ಅಂಥದ್ದನ್ನು ಕೂಡ ನಾವು ಇಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದೀವಿ. ನಮ್ಗೆ ಇನ್ನೂ ಸ್ಟ್ರಿಕ್ಟಾಗಿ ನಮ್ಮ ಸಾಲ್ವೆನ್ಸಿ ಪೊಸಿಷನ್ ಏನು ಅಂತ ಗೊತ್ತಾಗಬೇಕಾದ್ರೆ ಆವಾಗ ನಾವು ಕ್ವಿಕ್ ರೇಷಿಯೋನ ಮಾಡ್ತೀವಿ. ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಅಥವಾ ಕ್ವಿಕ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಇವಾಗ ಕ್ವಿಕ್ ರೇಷಿಯೋನಲ್ಲಿ ಸ್ಟ್ಯಾಂಡರ್ಡ್ ಏನಂತ ಹೇಳಿದ್ರೆ 1:1 ಅಂತ. ಇಲ್ಲಿ ಗಮನಿಸಿ, ಕ್ವಿಕ್ ಅಸೆಟ್ ಡಿವೈಡೆಡ್ ಬೈ ಕ್ವಿಕ್ ಲಯಬಿಲಿಟಿ ಅಂತ ಇದೆ. ಕ್ವಿಕ್ ಅಸೆಟ್ ಅಂದರೆ ಏನು, ಕ್ವಿಕ್ ಲಯಬಿಲಿಟಿ ಅಂದರೆ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಕ್ವಿಕ್ ರೇಷಿಯೋದು ಸ್ಟ್ಯಾಂಡರ್ಡ್ 1:1 ಅಂತ. ಅಂದರೆ ಕ್ವಿಕ್ ಅಸೆಟ್ಸ್ 1 ಇದ್ದರೆ ಕ್ವಿಕ್ ಲಯಬಿಲಿಟೀಸು ಕೂಡ 1 ಇರಬೇಕು. ಅಕಸ್ಮಾತ್ ಅಸೆಟ್ ಜಾಸ್ತಿ ಇದ್ದರೆ ಇಟ್ ಶೋಸ್ ಸೌಂಡ್ ಫೈನಾನ್ಷಿಯಲ್ ಪೊಸಿಷನ್. ಅದೇನೇ ಲಯಬಿಲಿಟಿ ಜಾಸ್ತಿ ಇದ್ದರೆ ಇಟ್ ಈಸ್ ವೈಸ್ ವರ್ಸಾ, ದಟ್ ಈಸ್ ಇಟ್ ಇಂಡಿಕೇಟ್ಸ್ ಫೈನಾನ್ಷಿಯಲ್ ಡಿಫಿಕಲ್ಟಿ. ನೆಕ್ಸ್ಟ್ ಇವಾಗ ಕ್ವಿಕ್ ಅಸೆಟ್ಸ್ ಅಂದಾಗ ಎಲ್ಲ ಕರೆಂಟ್ ಅಸೆಟ್ಸ್ನ ನಾವು ಕ್ವಿಕ್ ಅಸೆಟ್ಸ್ ಅಂತ ಹೇಳ್ತೀವಿ, ಎಕ್ಸೆಪ್ಟ್ ಸ್ಟಾಕ್ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಅಂದರೆ ನಾವಿವಾಗ ಕರೆಂಟ್ ಅಸೆಟ್ಸ್ನಲ್ಲಿ ಸ್ಟಾಕ್ ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿಬಿಟ್ರೆ ನಮಗೆ ಸಿಗೋದೆಲ್ಲನೂ ಕ್ವಿಕ್ ಅಸೆಟ್ಸು. ನೀವಿವಾಗ ಪ್ರಾಬ್ಲಮ್ ಕೊಟ್ಟಿದ್ದಾಗ ಪ್ರಾಬ್ಲಮಲ್ಲಿ ಕ್ವಿಕ್ ಅಸೆಟ್ಸ್ನ ಆ್ಯಡ್ ಮಾಡಬೇಕು ಅಥವಾ ಕ್ವಿಕ್ ಅಸೆಟ್ಸ್ನ ತೊಗೊಳ್ಬೇಕು ಅಂದರೆ ಅದೆರಡನ್ನ ಬಿಟ್ಟು ಮಿಕ್ಕಿದ್ದ ಕರೆಂಟ್ ಅಸೆಟ್ಸ್ನ ತೊಗೊಂಡ್ರೆ ಕ್ವಿಕ್ ಅಸೆಟ್ಸ್ ಆಗುತ್ತೆ. ಇನ್ ಅದರ್ ವರ್ಡ್ಸ್, ಕರೆಂಟ್ ಅಸೆಟ್ಸ್ನಲ್ಲಿ ಸ್ಟಾಕ್ ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ಡಿಡಕ್ಟ್ ಮಾಡಿದ್ರೆ ಆವಾಗ ನಮಗೆ ಕ್ವಿಕ್ ಅಸೆಟ್ಸ್ ಸಿಗುತ್ತೆ. ನೆಕ್ಸ್ಟ್ ಈಗ ಕ್ವಿಕ್ ಲಯಬಿಲಿಟೀಸ್ ಅಂತ ಹೇಳಿದಾಗ ಕ್ವಿಕ್ ಲಯಬಿಲಿಟೀಸ್ನಲ್ಲೂ ಇದೇ ಥರ ಎಲ್ಲ ಲಯಬಿಲಿಟೀಸು ಎಕ್ಸೆಪ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಮತ್ತು ಕ್ಯಾಶ್ ಕ್ರೆಡಿಟ್, ಇದೆರಡನ್ನ ಬಿಟ್ಬಿಟ್ಟು ನಾವು ಮಿಕ್ಕಿದೆಲ್ಲನೂ ಕ್ವಿಕ್ ಲಯಬಿಲಿಟೀಸ್ ಅಂತ ತಗೊಳ್ತೀವಿ. ಸೊ ಇವಾಗ ನೆಕ್ಸ್ಟ್ ಥರ್ಡ್ ರೇಷಿಯೋ ಆಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ ಅಥವಾ ಕ್ಯಾಶ್ ಪೊಸಿಷನ್ ರೇಷಿಯೋ. ನಮಗೆ ಕ್ವಿಕ್ ಲಯಬಿಲಿಟಿ ಕ್ವಿಕ್ ರೇಷಿಯೋಲಿ ಮಾಡಿದಾಗಿಂತನೂ ಹೆಚ್ಚಿನ ಒಂದು ಡೀಪಾಗಿ ನಾವು ಸಾಲ್ವೆನ್ಸಿ ಪೊಸಿಷನ್ನ ಏನು ಅಂತ ಕಂಡುಕೊಳ್ಬೇಕು ಅಂತ ಇದ್ದಾಗ ನಾವು ಕ್ಯಾಶ್ ಪೊಸಿಷನ್ ರೇಷಿಯೋನ ಮಾಡ್ತೀವಿ. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಆಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಕ್ವಿಕ್ ಲಯಬಿಲಿಟೀಸ್ ಅಂತ. ಆಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ ಅಂತ ಹೇಳಿದ್ರೆ ಇಲ್ಲಿ ಬರೀ ನಾವು ಏನನ್ನು ತೊಗೊಳ್ತೀವಿ, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ರೆಡಿಲಿ ಮಾರ್ಕೆಟಬಲ್ ಸೆಕ್ಯೂರಿಟೀಸ್, ಇದು 3 ಮಾತ್ರ ತೊಗೊಳ್ಬೇಕು. ಇನ್ಯಾವ ಅಸೆಟ್ಸ್ನೂ ಅಂದರೆ ಕರೆಂಟ್ ಅಸೆಟ್ಸ್ನು ನಾವಿಲ್ಲಿ ಕನ್ಸಿಡರ್ ಮಾಡಬಾರ್ದು. ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಆಗಿರ್ಬೋದು, ಡೆಟಾರ್ಸ್ ಆಗಿರ್ಬೋದು, ಬಿಲ್ಸ್ ರಿಸೀವಬಲ್, ಅದ್ಯಾವುದು ನಮಗೆ ಬೇಕಾಗಿಲ್ಲ. ನಾವೇನು ನೋಡ್ತಾ ಇದ್ದೀವಿ, ಕ್ಯಾಶ್ ಪೊಸಿಷನ್ನ ನೋಡ್ತಾ ಇದ್ದೀವಿ. ಸೊ ಕ್ಯಾಶ್ ಪೊಸಿಷನ್ನ ನೋಡ್ತಾ ಇದ್ದೀವಿ ಅಂದಾಗ ಕ್ಯಾಶ್ ಮತ್ತು ಬ್ಯಾಂಕ್, ಅದ್ರ ಜೊತೆ ರೆಡಿಲಿ ಮಾರ್ಕೆಟಬಲ್ ಸೆಕ್ಯೂರಿಟೀಸ್, ಯಾಕೆಂದರೆ ಅದು ಇಮ್ಮಿಡಿಯೇಟಾಗಿ ನಮಗೆ ಕ್ಯಾಶಾಗಿ ಕನ್ವರ್ಟ್ ಆಗೋದ್ರಿಂದ ರೆಡಿಲಿ ಮಾರ್ಕೆಟಬಲ್ ಸೆಕ್ಯೂರಿಟೀಸ್, ಇದು 3 ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಈಗ ಕ್ವಿಕ್ ಲಯಬಿಲಿಟೀಸ್ ಅಂದರೆ ನಾವೇನು ಕ್ವಿಕ್ ಲಯಬಿಲಿಟೀಸ್ ಕ್ವಿಕ್ ರೇಷಿಯೋಲ್ಲಿ ತೊಗೊಂಡಿದ್ದೀವಿ ಅದೇ ಸೇಮ್ ಎಲ್ಲ ಕರೆಂಟ್ ಲಯಬಿಲಿಟಿ ಎಕ್ಸೆಪ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಮತ್ತು ಕ್ಯಾಶ್ ಕ್ರೆಡಿಟ್. ನೆಕ್ಸ್ಟ್ ಇವಾಗ ಸ್ಟಾಕ್ ಟು ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ. ಸ್ಟಾಕ್ ಟು ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಅಂದರೆ ಅದರ ಹೆಸರೇ ಹೇಳೋ ಥರ ಸ್ಟಾಕ್ ಡಿವೈಡೆಡ್ ಬೈ ವರ್ಕಿಂಗ್ ಕ್ಯಾಪಿಟಲ್ ಮಾಡ್ತೀವಿ. ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ನಿಮಗೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಮಾಡಿದಾಗ ನಮಗೇನು ಸಿಗುತ್ತೆ ಅದು ವರ್ಕಿಂಗ್ ಕ್ಯಾಪಿಟಲ್ ಆಗಿರುತ್ತೆ. ಸ್ಟಾಕ್ ಅಂದರೆ ಇನ್ವೆಂಟರಿ ಅಂತ ತೊಗೊಳ್ತೀವಿ ಅಥವಾ ಸ್ಟಾಕ್ ಅಂತ ತೊಗೊಳ್ತೀವಿ. ಇದನ್ನ ಇನ್ವೆಂಟರಿ ಟು ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಅಂತಲೂ ಹೇಳ್ತಾರೆ. ಇನ್ವೆಂಟರಿ ಅಂದಾಗ ನಮಗೆ
ರಾ ಮೆಟೀರಿಯಲು, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗೂಡ್ಸ್ ಮೂರನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಇದರದ್ದು ಸ್ಟ್ಯಾಂಡರ್ಡು 75% ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಂತ. ಅಂದರೆ ನಮ್ಮ ಇನ್ವೆಂಟರಿ 75%ಗಿಂತ ಕಡಿಮೆ ಇದೆ ಅಂತ ಹೇಳಿದ್ರೆ, ವರ್ಕಿಂಗ್ ಕ್ಯಾಪಿಟಲ್ಲು ಗಿಂತ ಕಡಿಮೆ ಇದೆ ಅಂದರೆ ಅವಾಗ ಇಟ್ ಇಂಡಿಕೇಟ್ಸ್ ದಟ್ ಹೈ ಲಿಕ್ವಿಡ್ ಪೊಸಿಷನ್, ಅಂದರೆ ತುಂಬ ಚೆನ್ನಾಗಿ ಲಿಕ್ವಿಡಿಟಿ ಇದೆ ಅಂತ. 75%ಗಿಂತ ಎಬೋವ್ ಇತ್ತು ಅಂದರೆ ಲೋ ಲಿಕ್ವಿಡಿಟಿ ಪೊಸಿಷನ್ ಅಂತ. ಯಾತಕ್ಕೆ ಈ ಥರ ಅಂತ ಹೇಳಿದ್ರೆ, ಇಲ್ಲಿ ಗಮನಿಸಿ, ಸ್ಟ್ಯಾಂಡರ್ಡ್ ಇನ್ನೊಂದು ಸಲ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸ್ಟ್ಯಾಂಡರ್ಡ್ ಈಸ್ 75% ಆಫ್ ವರ್ಕಿಂಗ್ ಕ್ಯಾಪಿಟಲ್. ಅಂದರೆ 100 ವರ್ಕಿಂಗ್ ಕ್ಯಾಪಿಟಲ್ ಇತ್ತು ಅಂದರೆ ಸ್ಟಾಕ್ ಏನಾಗಿರುತ್ತೆ, 75 ಇರುತ್ತೆ. ಆ ಥರ ಇದ್ದರೆ ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ಸ್ಟಾಕು, ಆವಾಗ ನಮ್ಮ ಪೊಸಿಷನ್ ಚೆನ್ನಾಗಿದೆ ಅಂತ. ಇದರಲ್ಲಿ ಜಾಸ್ತಿ ಇರಬಾರ್ದು. ಜಾಸ್ತಿ ಇದೆ ಅಂದರೆ ಏನರ್ಥ, ಎಲ್ಲನೂ ನಮಗೆ ಮೆಟೀರಿಯಲಲ್ಲೇ ಇದೆ, ಅದೆಲ್ಲನೂ ಮೆಟೀರಿಯಲ್ ಅಂದರೆ ನಮ್ಮ ಫಿನಿಶ್ಡ್ ಗೂಡ್ಸ್ನಲ್ಲೇ ಸೇರ್ಕೊಂಡ್ಬಿಟ್ಟಿದೆ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಅಂತ ಅರ್ಥ. ಈಗ 100 ರೂಪಾಯಿ ಇದೆ ಅಂದರೆ 75 ರೂಪಾಯಿನೂ ಸ್ಟಾಕ್ ಆಗಿಬಿಟ್ಟಿದೆ ಅಂತ ಅರ್ಥ. ಆವಾಗ ನಮಗೆ 25 ರೂಪಾಯಿ ಅಷ್ಟೇ ಬಳಸೋದಕ್ಕೆ ಸಿಗೋ ಅಂಥದ್ದು. ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಇರೋ ಅಂಥದ್ದು ಆ್ಯಕ್ಚುಲಿ 25% ಅಷ್ಟೇ. ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಇನ್ ದಿ ಸೆನ್ಸ್ ಅದರ್ ಅಸೆಟ್ಸ್, ಬೇರೆ ಎಲ್ಲ ಕರೆಂಟ್ ಅಸೆಟ್ಸು ಬರೀ 25% ಇದೆ. ಅದು ಕಡಿಮೆ ಇದ್ದಾಗ, ಅಂದರೆ 75%ಗಿಂತ ಕಡಿಮೆ ಇದೆ ಅಂದರೆ ಆವಾಗ ನಮಗೆ ಲಿಕ್ವಿಡಿಟಿ ಚೆನ್ನಾಗಿದೆ ಅಂತ. 75%ಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಎಲ್ಲನೂ ಫಿನಿಶ್ಡ್ ಗೂಡ್ಸು ಅಥವಾ ರಾ ಮೆಟೀರಿಯಲ್ ಈ ಥರ ಇರೋದ್ರಿಂದ ನಮಗೆ ಕ್ಯಾಶ್ ಅಥವಾ ಅದರ್ ದ್ಯಾನ್ ಸ್ಟಾಕ್ ಬಿಟ್ಟು ಬೇರೆ ಎಲ್ಲ ಕರೆಂಟ್ ಅಸೆಟ್ಸ್ದು ಪ್ರಪೋರ್ಷನು ತುಂಬ ಕಡಿಮೆ ಇದೆ ಅಂತ ಅರ್ಥ ಆಗುತ್ತೆ. ಸೊ ದಿಸ್ ಈಸ್ ಹೌ ವಿ ಇಂಟರ್ಪ್ರಿಟ್ ಸ್ಟಾಕ್ ಟು ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ. ಸೊ ಇವಾಗ ಇಲ್ಲಿ ತನಕ ನಾವು 4 ರೇಷಿಯೋನ ಡಿಸ್ಕಸ್ ಮಾಡಿದ್ವಿ. ನೋಡಿ, ಲಿಕ್ವಿಡಿಟಿ ರೇಷಿಯೋನಲ್ಲಿ 4 ರೇಷಿಯೋಗಳಿದೆ. ಆ 4 ರೇಷಿಯೋ ಯಾವ್ದ್ಯಾವುದು ಅಂದರೆ, ಒಂದು ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ, ಆಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ, ಸ್ಟಾಕ್ ಟು ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ. ಇವಾಗ ಕರೆಂಟ್ ರೇಷಿಯೋ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್, ಸ್ಟ್ಯಾಂಡರ್ಡು 2:1. ಕ್ವಿಕ್ ರೇಷಿಯೋ ಅಂತ ಹೇಳಿದ್ರೆ ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕ್ವಿಕ್ ಲಯಬಿಲಿಟಿ. ಕ್ವಿಕ್ ಅಸೆಟ್ಸ್ ಅಂತ ಹೇಳಿದ್ರೆ ಅಲ್ಲಿ ಸ್ಟಾಕ್ ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ನ ಬಿಟ್ಟು ತೊಗೊಳ್ಬೇಕು. ಕ್ವಿಕ್ ಲಯಬಿಲಿಟಿ ಅಂತ ಹೇಳಿದ್ರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಮತ್ತು ಕ್ಯಾಶ್ ಕ್ರೆಡಿಟ್ನ ಬಿಟ್ಟು ನಾವು ಮಿಕ್ಕಿದ ಕರೆಂಟ್ ಲಯಬಿಲಿಟಿನ ತೊಗೊಬೇಕು. ಇದರದ್ದು ಸ್ಟ್ಯಾಂಡರ್ಡ್ ಏನಂದರೆ 1:1. ನೆಕ್ಸ್ಟು ಆಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ. ಆಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋನ ನಾವು ಕ್ಯಾಶ್ ಪೊಸಿಷನ್ ರೇಷಿಯೋ ಅಂತಲೂ ಹೇಳ್ತೀವಿ. ಕ್ಯಾಶ್ ಪೊಸಿಷನ್ ರೇಷಿಯೋನಲ್ಲಿ ನಾವು ಕ್ವಿಕ್ ಆಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ನ ತೊಗೊಳ್ತೀವಿ ಡಿವೈಡೆಡ್ ಬೈ ಕ್ವಿಕ್ ಲಯಬಿಲಿಟೀಸ್. ಇವಾಗ ಆಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ ಅಂದರೆ ಕ್ವಿಕ್ ರೇಷಿಯೋನಲ್ಲಿ ನಾವೇನೇನೆಲ್ಲ ಸೇರಿಸ್ಕೊಂಡಿದ್ದೀವಿ ಅದರ್ ದ್ಯಾನ್ ಸ್ಟಾಕ್ ಮತ್ತು ಪ್ರಿಪೇಯ್ಡ್ ಎಕ್ಸ್ಪೆನ್ಸು ಅದನ್ನು ಎಲ್ಲ ಬಿಟ್ಟು ಬರೀ ಕ್ಯಾಶ್ ಮತ್ತು ಬ್ಯಾಂಕ್ ಆಮೇಲೆ ರೆಡಿಲಿ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಮಾತ್ರ ನಾವು ತೊಗೊಳ್ಬೇಕು. ಲಿಕ್ವಿಡ್ ರೇಷಿಯೋನಲ್ಲಿ, ಆಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋನಲ್ಲಿ ನೆನ್ಪಿಟ್ಕೊಳ್ಳಿ, ಕರೆಂಟ್ ಅಸೆಟ್ಸ್ನಲ್ಲಿ ಏನೆಲ್ಲ ತೊಗೊಂಡಿರ್ತೀವಿ ಅದರಲ್ಲಿ 1-2 ಐಟಮು ಕ್ವಿಕ್ ಅಸೆಟ್ ಬಂದಾಗ ಬಿಡ್ತೀವಿ. ನೆಕ್ಸ್ಟು ಕ್ವಿಕ್ ಅಸೆಟ್ಸ್ನಲ್ಲಿ ಏನೇನೆಲ್ಲ ತೊಗೊಂಡಿರ್ತೀವಿ ಅದನ್ನೆಲ್ಲ ಬಿಟ್ಟು ಆಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋನಲ್ಲಿ ಆಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ ಅಂದರೆ ಕ್ಯಾಶ್, ಬ್ಯಾಂಕ್, ರೆಡಿಲಿ ಮಾರ್ಕೆಟಬಲ್ ಸೆಕ್ಯೂರಿಟೀಸ್, ಇದು 3 ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಅಗೈನ್ ಡಿನಾಮಿನೇಟರಲ್ಲಿ ಏನು ನಮಗೆ ಕ್ವಿಕ್ ಲಯಬಿಲಿಟಿ ಇದೆ ಅದು ಕ್ವಿಕ್ ರೇಷಿಯೋನಲ್ಲಿ ಏನು ಕ್ವಿಕ್ ಲಯಬಿಲಿಟಿ ತೊಗೊಳ್ತೀವಿ ಅದೇನೆ. ಅಂದರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಮತ್ತು ಕ್ಯಾಶ್ ಕ್ರೆಡಿಟ್ ಬಿಟ್ಟು ಕ್ವಿಕ್ ಲಯಬಿಲಿಟೀಸ್ನ ತೊಗೊಳ್ತೀವಿ. ನೆಕ್ಸ್ಟ್ ಸ್ಟಾಕ್ ಟು ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಅಂತ ಹೇಳಿದಾಗ, ಸ್ಟಾಕ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಇನ್ವೆಂಟರಿ. ಆವಾಗ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಮತ್ತು ರಾ ಮೆಟೀರಿಯಲ್ ಆಮೇಲೆ ಫಿನಿಶ್ಡ್ ಗೂಡ್ಸ್ ಇಷ್ಟರದ್ದು ಸ್ಟಾಕ್ನ ತೊಗೊಳ್ಬೇಕಾಗತ್ತೆ. ಪ್ರಾಬ್ಲಮಲ್ಲಿ ಸಪ್ರೇಟಾಗಿ ಇದು 3 ಕೊಟ್ಟಿದ್ರೆ, ಪ್ರಾಬ್ಲಮಲ್ಲಿ ಏನು ಕೊಟ್ಟಿಲ್ಲದೆ ಅವ್ರು ಸುಮ್ಮನೆ ಸ್ಟಾಕ್ ಅಂತ ಕೊಟ್ಟಿದ್ರೆ ಸ್ಟಾಕ್ನ ತೊಗೊಳ್ತೀವಿ. ನೆಕ್ಸ್ಟು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದಾಗ ಇಟ್ ಈಸ್ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಸೊ ದಿಸ್ ಆರ್ ಆಲ್ ದ ರೇಷಿಯೋಸ್ which measures the liquidity of the firm. How firm can pay its short-term obligations can be easily evaluated with the help of these liquidity ratios. Hope you understood and you practice it well. In next session, I'll take up problems regarding liquidity ratios. Thank you.